ಭಾರತದ ದಾಳಿಗೆ ಹೆದರಿಕೊಂಡು ಬಿಲಾ ಸೇರಿಕೊಂಡಿದ್ದಾನೆ ಮೌಲಾನಾ ಮಸೂದ್ ಅಜರ್. ಇವನು ಯಾವತ್ತೂ ಆಚೆ ಇರಲಿಲ್ಲ ಬಿಡಿ, ಬೇರೆ ವಿಚಾರ. ಬಿಲ್ದಲ್ಲೇ ಇದ್ದಂಥವ್ರು ಇವರೆಲ್ಲರೂ ಕೂಡ. ಈ ಕ್ರಿಮಿಗಳೆಲ್ಲ ಬಿಲ್ದಲ್ಲೇ ಇರೋದು, ಎಲ್ಲ ಆಚೆ ರಾಜಾರೋಷವಾಗಿ ಓಡಾಡ್ಕೊಂಡಿರ್ತಾರೆ ಇವರು. ಇಲ್ಲ, ಇದೀಗ ಮಸೂದ್ ಅಜರ್ ತನ್ನ ಕುಟುಂಬವನ್ನು ಕಳ್ಕೊಂಡಿದ್ದಾನೆ. ಈಗ ಪರಿತಪಿಸ್ತಾ ಇದ್ದಾನೆ ಈ ಒಂದು ಉಗ್ರ. ಬೇರೆಯವರ ಹೆಣ್ಣು ಮಕ್ಕಳ ಕುಂಕುಮ ಆಳಿಸಿದಾಗ, ಯಾರದೋ ತಾಯಿಯ ಮಗನನ್ನು ಮುಗಿಸಿದಾಗ, ಯಾರದೋ ಗಂಡನನ್ನು ಮುಗಿಸಿದಾಗ, ಪುಟ್ಟ ಪುಟ್ಟ ಮಕ್ಕಳ ತಂದೆಯನ್ನು ಮುಗಿಸಿದಾಗ ಆ ಸಂಕಟ ಗೊತ್ತಾಗಿರ್ಲಿಕ್ಕಿಲ್ಲ ಇವನಿಗೆ, ಈ ಪಿಸಾಚಿಗೆ. ಈಗ ಇವನ ಕುಟುಂಬದ 10 ಜನ ಸಾಯಿಸ್ಬಿಟ್ರಲ್ಲ, ಈಗ ಪರಿತಪಿಸ್ತಾ ಇದ್ದಾನಂತೆ. ನನ್ನನ್ನು ಯಾಕೆ ಉಳಿಸಿದ್ರು, ನನ್ನನ್ನು ಮುಗಿಸ್ಬಿಡ್ಬೇಕಾಗಿತ್ತು. ಈಗ ಇಡೀ ಫ್ಯಾಮಿಲಿ ಹೊರಟೋಗುತ್ತಲ್ಲ. ಕುಟುಂಬದ 10 ಮಂದಿ ಇನ್ನಿಲ್ಲ. ಪತ್ನಿ, ಅಕ್ಕ, ಬಾವ, ಸೋದರಳಿಯ, 5 ಜನ ಮಕ್ಕಳು, ಜೊತೆಗೆ ಮಸೂದ್ ಅಜರ್ನ 4 ಸಹಚರರು ಎಲ್ಲರೂ ಕೂಡ ಹೊರಟೋದ್ರು. ದಾಳಿಯಲ್ಲಿ ನಾನು ಕೂಡ ಸತ್ತು ಹೋಗಿದ್ದಿದ್ರೆ ಅದೃಷ್ಟಶಾಲಿ ಆಗಿರ್ತಾ ಇದ್ದೆ ನಾನು ಅಂತ ತನ್ನವ್ರನ್ನ ಕಳ್ಕೊಂಡು ಇವನು ಗೋಳಾಡ್ತಾ ಇದ್ದಾನಂತೆ ಈ ಮಸೂದ್. ಜೈಷೆ ಮೊಹಮ್ಮದ್ ಸಂಘಟನೆ ಮುಖ್ಯಸ್ಥ ಮಸೂದ್ನ ಪಾಪದ ಕೃತ್ಯಗಳನ್ನ ನಿಮಗೆ ಹೇಳಲೇಬೇಕು. ನೋಡಿ, ಇವನು ಜೈಲಲ್ಲಿರ್ತಾನೆ. 1999 ಕಂದಹಾರ್ ವಿಮಾನ ಅಪಹರಣ, 2001ರಲ್ಲಿ ಅಪಹರಣ ಮಾಡಿ ಇದನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಆಗ ಬಿಡುಗಡೆ ಮಾಡಿಸ್ಕೊಂಡ ಮೇಲೆ ಇವನು ಮಾಡಿದಂಥ ಪಾಪಕೃತ್ಯಗಳು. ಭಾರತದ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗುತ್ತೆ 2001ರಲ್ಲಿ. 2016ರಲ್ಲಿ ಪಠಾಣ್ ಕೋಟ್ ಮೇಲೆ ದಾಳಿ ಆಗುತ್ತೆ. 2016ರ ಉರಿಯಲ್ಲಿ ನಡೆದಂಥ ದಾಳಿ, 2016ರಲ್ಲೇ ಅಫ್ಘಾನ್ನಲ್ಲಿ ಭಾರತದ ರಾಯಭಾರಿ ಕಚೇರಿ ಮೇಲಿನ ದಾಳಿ, 2019 ಪುಲ್ವಾಮಾ ದಾಳಿ. ಭಾರತಕ್ಕೆ ಇಷ್ಟೆಲ್ಲದರ ಹಿಂದಿನ ಸೂತ್ರನೇ ಇವನು ಮಸೂದ್. ಇನ್ನು ಹೆಂಗೆ ಬಂದ ಭಾರತಕ್ಕೆ ಅಂತ ನೋಡಿದ್ರೆ, 1994 ಜನವರಿ 29ಕ್ಕೆ ಮೊದಲ ಬಾರಿಗೆ ಭಾರತಕ್ಕೆ ಬರ್ತಾನೆ ಇವನು. ಬಾಂಗ್ಲಾದೇಶದ ಢಾಕಾದಿಂದ ದೆಹಲಿಗೆ ಪ್ಲೇನ್ ಮೂಲಕ ಬರ್ತಾನೆ. ನಕಲಿ ಗುರುತಿನ ಚೀಟಿಯನ್ನು ಬಳಸಿಕೊಂಡು ಕಾಶ್ಮೀರದ ಶ್ರೀನಗರಕ್ಕೆ ಎಂಟ್ರಿ ಕೊಡ್ತಾನೆ ಇವನು. ಉಗ್ರ ಸಂಘಟನೆಗಳ ನಡುವಿನ ಸಂಘರ್ಷ ಕಡಿಮೆ ಮಾಡೋದಕ್ಕೆ ಬರೋದೇವನು. ಉಗ್ರ ಸಂಘಟನೆಗಳಲ್ಲೇ ಕಿತ್ತಾಟ ಇರುತ್ತಲ್ಲ, ನಾನು ಶಮನ ಮಾಡ್ತೀನಿ ಅಂತ ಬಂದಂಥವನು ಇವನು. ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾನೆ, ಉಗ್ರ ಚಟುವಟಿಕೆಗಳಲ್ಲಿ. ಅನಂತನಾಗ್ನಲ್ಲಿ ಇವನು ಅರೆಸ್ಟ್ ಆಗ್ತಾನೆ. 1999 ಡಿಸೆಂಬರ್ 24 ಭಾರತೀಯ ವಿಮಾನ ಅಪಹರಣವಾಗುತ್ತೆ. ಕಠ್ಮಂಡುವಿನಿಂದ ದೆಹಲಿಗೆ ಬರ್ತಾ ಇದ್ದಂಥ ಪ್ಲೈನ್ ಅದು. ಅಜರ್ನ ಸಹೋದರ, ಇತರೆ ಭಯೋತ್ಪಾದಕರು ಸೇರಿಕೊಂಡು ಈ ಒಂದು ವಿಮಾನವನ್ನು ಹೈಜಾಕ್ ಮಾಡಿರ್ತಾರೆ. ಕಂದಹಾರ್ಗೆ ತೆಗೆದುಕೊಂಡು ಹೋಗಿದ್ದರು ಉಗ್ರರು ಈ ವಿಮಾನವನ್ನು. ಜೈಲಲ್ಲಿರ್ತಕ್ಕಂಥ ಮಸೂದ್ ಅಜರ್ನ ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ವಿಮಾನದಲ್ಲಿರ್ತಕ್ಕಂಥ ಎಲ್ಲರನ್ನೂ ಸಾಯಿಸ್ಬಿಡ್ತೀವಿ ಎಂದಾಗ ಭಾರತದಿಂದ ಇವನನ್ನು ಬಿಡುಗಡೆ ಮಾಡಲಾಗಿತ್ತು. ನಂತರ ಭಾರತದಲ್ಲಾದಂಥ ಸಾಲು ಕುಕೃತ್ಯಗಳಲ್ಲಿ ಇವನು ಭಾಗಿಯಾಗಿದ್ದ.